ನಾನು ಹಂಸಲೇಖ ಸರ್ ಸ್ಟುಡಿಯೋಗೆ ಹೋದಾಗ ಅಲ್ಲೊಂದು ಗಿಟಾರ್ ಇತ್ತು, ಅದು ರವಿಚಂದ್ರನ್ ಸರ್ ಕೊಟ್ಟಿರೋದು ಹಂಸಲೇಖ ಸರ್ ಅವ್ರಿಗೆ. ನೋಡಿ, ಇದು ರವಿಚಂದ್ರನ್ ಸರ್ ಹಂಸಲೇಖ ಸರ್ ಅವ್ರಿಗೆ ಕೊಟ್ಟಿರುವಂಥ ಪ್ರೀಶಿಯಸ್ ಗಿಫ್ಟ್. ಇದರಲ್ಲಿ ಏನು ಬರೆದಿದ್ದಾರೆ ಗೊತ್ತಾ? ಹಂಸಾಂಶ ಅಂತ ಬರೆದಿದ್ದಾರೆ. ಆ್ಯಂಡ್ ಹ್ಯಾಂಡಲ್ ಇನ್ಸ್ಟ್ರೂಮೆಂಟ್ ವಿತ್ ಲವ್ ಆ್ಯಂಡ್ ಕೇರ್ ಅಂತ ಬರೆದಿದ್ದಾರೆ. ಖಂಡಿತವಾಗ್ಲೂ ಎಷ್ಟು ಪ್ರೌಡ್ ಅನ್ಸುತ್ತಲ್ಲ, ರವಿಚಂದ್ರನ್ ಸರ್ ಅವ್ರ ಕೈಯಾರೆ ಹಂಸಲೇಖ ಸರ್ ಅವ್ರಿಗೆ ಇದನ್ನು ಗಿಫ್ಟಾಗಿ ಕೊಟ್ಟಿದ್ದಾರೆ. ನನಗೆ ಆ ಗಿಟಾರ್ ಪರ್ಟಿಕ್ಯುಲರ್ ಆಗಿ ಒಂದು ವಿಷಯ ಹೇಳಬೇಕು ಅಂದರೆ, ಅವ್ರಿಗೆ ತುಂಬ ಫೇವರೆಟ್ ಅದು. ಅದೇನಾಯ್ತು, ಒಂದು ಸತಿ ಹಂಸಲೇಖ ಸರ್ ಕಾಲು ಟಚ್ ಆಗಿ ಬಿದ್ದೋಗಿ ಹೊಡೆದೋಗ್ಬಿಡ್ತು. ತುಂಬ ಫೀಲ್ ಮಾಡ್ಕೊಂಬಿಟ್ಟಿದ್ರು, ಅಯ್ಯೋ ಗಿಟಾರ್ ಹೊಡೆದೈತಲ್ಲ ಅಂತ. ನಾನು ಅದನ್ನು ತೊಗೊಂಡೋಗಿ, ಸಾರ್ ಗೊತ್ತಿಲ್ಲದೆ ತೊಗೊಂಡೋಗಿ ಆ ನೆಕ್ ರೆಡಿ ಮಾಡಿಸ್ಕೊಂಡ್ಬಂದು ತಗೊಂಬಂದು ಅಲ್ಲಿ ಇಟ್ಬಿಟ್ಟಿದ್ದೆ. ಇವಾಗಲೂ ಅದು ರಿಪೇರ್ಡ್ ವರ್ಷನ್, ಬಟ್ ಈಸ್ ಹ್ಯಾಪಿ. ಅದನ್ನು ನನ್ನ ಗಿಟಾರ್ ರೆಡಿ ಆಯ್ತಲ್ಲ ಅಂತ. ಅವರು ಭಯ ಪಡ್ಕೊಂಡ್ಬಿಟ್ಟಿದ್ರು, ಇದು ಅಷ್ಟೇ ಹೋಯ್ತು ಇದು ಆ ಥರ ಮೂಡ್ ಅಪ್ಸೆಟ್ ಮಾಡ್ಕೊಂಡ್ಬಿಟ್ಟಿದ್ರು. ಸಾರು ಎಷ್ಟು ಇದೋ ಅಷ್ಟೇ ಸೆನ್ಸಿಟಿವ್ ಅವರು. ಕೆಲವು ವಿಷಯಗಳಿಗೆ ಮಗು ಥರ ಆಗ್ಬಿಡ್ತಾರೆ. ನಾನು ನೋಡಿದೆ ಅವ್ರ ಮುಖದಲ್ಲಿ ಆ ಬೇಜಾರನ್ನ ಕಾಣ್ತಾ ಇತ್ತು. ಸರಿ, ನಾನು ಅವ್ರಿಗೆ ಗೊತ್ತಿಲ್ಲದೆ ತೊಗೊಂಡೋಗಿ ಅದು ರೆಡಿ ಮಾಡಿಸಿ ತೊಗೊಂಬಂದು ಅವ್ರ ಜಾಗದಲ್ಲಿ ಇಟ್ಬಿಟ್ಟಿದ್ದೆ. ಓಕೆ, ನಿಜ. ಯಾಕಂದ್ರೆ ಅವ್ರಿಗೆ ಅಷ್ಟು ಪ್ರೀತಿ ಇದೆ. ಜೊತೆಗೆ ಅದರಲ್ಲೊಂದು ಹಂಸಾಂಶ ಅಂತಲೂ ಕೂಡ ಲೆಟರಲ್ಲಿ ಬರೆದಿದ್ರು, ಹ್ಯಾಂಡಲ್ ವಿತ್ ಕೇರ್ ಅಂತ. ಅದೆಲ್ಲ ನಾನು ನೋಡಿದೆ. ಸೊ ಅವ್ರಿಗೆ ತುಂಬ ಕನೆಕ್ಟ್ ಇರುವಂಥ ಗಿಟಾರ್ ಅಲ್ವಾ ಅದು? ಹೌದು.